ಕೆಪಿಎಸ್ಸಿ ಎಸ್ಟಿಎ ಹಳೆಯ ಪ್ರಶ್ನೆ ಪತ್ರಿಕೆ ಜಿಕೆ ಕನ್ನಡ ಭಾಗ 2 ಪೂರ್ಣ ಉತ್ತರಗಳೊಂದಿಗೆ ಪರೀಕ್ಷೆ ನಡೆದ ದಿನಾಂಕ 19 ಸೆಪ್ಟೆಂಬರ್ 2021. ಒಂದು ದ್ಯುತಿತಂತು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? 1 ಬೆಳಕಿನ ಚದುರುವಿಕೆ, 2 ಒಟ್ಟು ಆಂತರಿಕ ಹೀರಿಕೊಳ್ಳುವಿಕೆ, 3 ಒಟ್ಟು ಆಂತರಿಕ ಪ್ರತಿಫಲನ, 4 ದ್ಯುತಿ ಭ್ರಮಣ. ಉತ್ತರ 3 ಒಟ್ಟು ಆಂತರಿಕ ಪ್ರತಿಫಲನ. 2 ಬಟ್ಟೆ ಒಗೆಯುವ ಯಂತ್ರವು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? 1 ರಿವರ್ಸ್ ಆಸ್ಮೋಸಿಸ್, 2 ಪ್ರಸರಣ, 3 ಬೇರ್ಪಡಿಸು, 4 ವಿಗಲನ. ಉತ್ತರ 3 ಬೇರ್ಪಡಿಸು. 3 ಶಾರ್ಟ್ ಸರ್ಕ್ಯೂಟ್ ಸಮಯದಲ್ಲಿ ಸರ್ಕ್ಯೂಟ್ನ ಕರೆಂಟ್ 1 ಗಣನೀಯವಾಗಿ ಕಡಿಮೆಯಾಗುವುದು, 2 ಬದಲಾಗುವುದಿಲ್ಲ, 3 ಹೆಚ್ಚಾಗುತ್ತದೆ, 4 ನಿರಂತರವಾಗಿ ಬದಲಾಗುತ್ತದೆ. ಉತ್ತರ 3 ಹೆಚ್ಚಾಗುತ್ತದೆ. 4 ನಾವು ಗಾಳಿಯನ್ನು ಉಸಿರಾಡುವಾಗ ಆಮ್ಲಜನಕದ ಜೊತೆಗೆ ಸಾರಜನಕವನ್ನು ತೆಗೆದುಕೊಳ್ಳುತ್ತೇವೆ. ಸಾರಜನಕದ ವಿಧಿ ಏನು? 1 ಅದು ಆಮ್ಲಜನಕದ ಜೊತೆಗೆ ಕೋಶದಲ್ಲಿ ಚಲಿಸುತ್ತದೆ, 2 ಅದು ಇಂಗಾಲದ ಡೈಆಕ್ಸೈಡ್ ಜೊತೆಗೆ ನಿಶ್ವಾಸದ ಸಮಯದಲ್ಲಿ ಹೊರಬರುತ್ತದೆ, 3 ಅದು ಮೂಗಿನ ಕೋಶಗಳಿಂದ ಮಾತ್ರ ಹೀರಿಕೊಳ್ಳುತ್ತದೆ, 4 ಸಾರಜನಕದ ಪ್ರಮಾಣ ಮೊದಲೇ ಕೋಶದಲ್ಲಿ ತುಂಬಾ ಇರುವುದರಿಂದ ಅದು ಹೀರಿಕೊಳ್ಳುವುದಿಲ್ಲ. ಉತ್ತರ 2 ಅದು ಇಂಗಾಲದ ಡೈಆಕ್ಸೈಡ್ ಜೊತೆಗೆ ನಿಶ್ವಾಸದ ಸಮಯದಲ್ಲಿ ಹೊರಬರುತ್ತದೆ. 5 ಈ ಕೆಳಗಿನ ಯಾವ ರಾಜ್ಯವು ತನ್ನ ಶಾಸನ ಸಭೆಗೆ ಹೊಸ ಲಾಂಛನವನ್ನು ಅಳವಡಿಸಿಕೊಂಡಿದೆ ಮತ್ತು ಅದು ಫ್ಯಾಕ್ಸ್ಟೆಲ್ ಆರ್ಕೇಡ್ ಅನ್ನು ಒಳಗೊಂಡಿದೆ? 1 ಅರುಣಾಚಲ ಪ್ರದೇಶ, 2 ಮಿಜೋರಾಂ, 3 ಅಸ್ಸಾಂ, 4 ಹಿಮಾಚಲ ಪ್ರದೇಶ. ಉತ್ತರ 1 ಅರುಣಾಚಲ ಪ್ರದೇಶ. 6 ಭಾರತದ ಯಾವ ರಾಜ್ಯ 3 ರಾಜಧಾನಿಗಳನ್ನು ಸ್ಥಾಪಿಸಲು ನಿರ್ಧರಿಸಿದೆ? 1 ತೆಲಂಗಾಣ, 2 ಆಂಧ್ರ ಪ್ರದೇಶ, 3 ರಾಜಸ್ಥಾನ, 4 ಕರ್ನಾಟಕ. ಉತ್ತರ 2 ಆಂಧ್ರ ಪ್ರದೇಶ. 7 ಕೆಳಗಿನ ಯಾವ ರಾಜ್ಯಗಳ ಮಧ್ಯೆ ಪ್ರಥಮ ಕಿಸಾನ್ ರೈಲ್ವೆಯನ್ನು ಆರಂಭಿಸಲಾಯಿತು? 1 ಕರ್ನಾಟಕ ಮತ್ತು ಮಹಾರಾಷ್ಟ್ರ, 2 ಮಹಾರಾಷ್ಟ್ರ ಮತ್ತು ಬಿಹಾರ್, 3 ಮಹಾರಾಷ್ಟ್ರ ಮತ್ತು ತಮಿಳುನಾಡು, 4 ಕೇರಳ ಮತ್ತು ತಮಿಳುನಾಡು. ಉತ್ತರ 2 ಮಹಾರಾಷ್ಟ್ರ ಮತ್ತು ಬಿಹಾರ್. 8 ಕರ್ನಾಟಕದ ವಿಜಯನಗರದ ಹೊಸ ಜಿಲ್ಲೆಗಳಲ್ಲಿ ಎಷ್ಟು ತಾಲೂಕುಗಳನ್ನು ಸೇರಿಸಲಾಗಿದೆ? 1 5, 2 6, 3 4, 4 8. ಉತ್ತರ 2 6. 9 2021ರ ಕರ್ನಾಟಕದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಇವಿಎಂ ಅನ್ನು ಬಳಸಲು ಈ ಕೆಳಗಿನ ಯಾವ ಜಿಲ್ಲೆಯನ್ನು ಪ್ರಾಯೋಗಿಕ ಯೋಜನೆಗಾಗಿ ಆಯ್ಕೆ ಮಾಡಲಾಗಿತ್ತು? 1 ಕೊಪ್ಪಳ, 2 ಬೀದರ್, 3 ಬಿಜಾಪುರ, 4 ಗುಲ್ಬರ್ಗ. ಉತ್ತರ 2 ಬೀದರ್. 10 ಏಷ್ಯನ್ ಅಮೆರಿಕ ಮೂಲದ ಯಾವ ಮಹಿಳೆ ಅಮೆರಿಕದ ಪ್ರಥಮ ಮಹಿಳಾ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ? 1 ಜಾರ್ಜ್ ಕ್ಲಿಂಟನ್, 2 ಜೆರಿ ಬ್ರೌನ್, 3 ಕಮಲಾ ಹ್ಯಾರಿಸ್, 4 ಮೇಲಿನ ಯಾವುದೂ ಅಲ್ಲ. ಉತ್ತರ 3 ಕಮಲಾ ಹ್ಯಾರಿಸ್. 11 ಈ ಕೆಳಗಿನ ಯಾವ ಕಾಯಿದೆಯ ಪ್ರಕಾರ ಸಮಾಜವಾದ ಎಂಬ ಪದವನ್ನು ಭಾರತದ ಸಂವಿಧಾನ ಪ್ರಸ್ತಾವನೆಯಲ್ಲಿ ಸೇರಿಸಲಾಗಿದೆ? 1 41ನೇ ತಿದ್ದುಪಡಿ ಕಾಯ್ದೆ, 2 42ನೇ ತಿದ್ದುಪಡಿ ಕಾಯ್ದೆ, 3 43ನೇ ತಿದ್ದುಪಡಿ ಕಾಯ್ದೆ, 4 44ನೇ ತಿದ್ದುಪಡಿ ಕಾಯ್ದೆ. ಉತ್ತರ 2 42ನೇ ತಿದ್ದುಪಡಿ ಕಾಯ್ದೆ.
12. ಈ ಕೆಳಗಿನ ಯಾವ ಯುಗವನ್ನು ಜೈನ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗಿದೆ? 1. ರಾಷ್ಟ್ರಕೂಟರ ಯುಗ, 2. ಹೊಯ್ಸಳರ ಯುಗ, 3. ಚಾಲುಕ್ಯರ ಯುಗ, 4. ಶಾತವಾಹನರ ಯುಗ. ಉತ್ತರ 1. ರಾಷ್ಟ್ರಕೂಟರ ಯುಗ. 13. ಬಿಜಾಪುರದ ಗೋಲ್ ಗುಂಬಜ್ ಅನ್ನು ಕಟ್ಟಿಸಿದ ವರ್ಷ ಯಾವುದು? 1. 1620 58, 2. 1627 57, 3. 1561 68, 4. ಮೇಲಿನ ಯಾವುದೂ ಅಲ್ಲ. ಉತ್ತರ 4. ಮೇಲಿನ ಯಾವುದೂ ಅಲ್ಲ. 14. ಕೊನೆಯ ಚಾಲುಕ್ಯ ಆಡಳಿತಗಾರ ಯಾರು? 1. 2ನೇ ಕೀರ್ತಿವರ್ಮ, 2. ದಂತಿದುರ್ಗ, 3. 2ನೇ ಇಂದ್ರ, 4. 1ನೇ ಕರ್ಕ. ಉತ್ತರ 2ನೇ ಕೀರ್ತಿವರ್ಮ. 15. ತಾಳಗುಂದ ಶಾಸನದ ಕರ್ತೃ ಯಾರು? 1. ರವಿಕೀರ್ತಿ, 2. ಕುಬ್ಬಕವಿ, 3. ಹರಿಸೇನ, 4. ಮೇಲಿನ ಯಾವುದೂ ಅಲ್ಲ. ಉತ್ತರ 2. ಕುಬ್ಬಕವಿ. 16. ಯಾರು ಬಸವೇಶ್ವರನನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಹೊಗಳಿದ್ದಾರೆ? 1. ಸರ್ ಆರ್ಥರ್ ಮೈಲರ್, 2. ಬಿಜ್ಜಳ, 3. ಜಾನ್ ಪೀಟರ್, 4. ಜಾತವೇದ ಮುನಿ. ಉತ್ತರ 1. ಸರ್ ಆರ್ಥರ್ ಮೈಲರ್. 17. ಹಿಂದ್ ಸ್ವರಾಜ್ಯ ಪುಸ್ತಕದ ಕರ್ತೃ ಯಾರು? 1. ಜವಾಹರ್ಲಾಲ್ ನೆಹರು, 2. ಮೋತಿಲಾಲ್ ನೆಹರು, 3. ಎಂ.ಕೆ. ಗಾಂಧಿ, 4. ಬಾಲಗಂಗಾಧರ್ ತಿಲಕ್. ಉತ್ತರ 3. ಎಂ.ಕೆ. ಗಾಂಧಿ. 18. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ನೇತೃತ್ವದಲ್ಲಿ ಮಹಾರ್ ಸತ್ಯಾಗ್ರಹ ನಡೆದ ವರ್ಷ? 1. 1927, 2. 1929, 3. 1930, 4. 1932. ಉತ್ತರ 1. 1927. 19. ಪ್ರಬುದ್ಧ ಭಾರತ ಎಂಬ ಆಂಗ್ಲ ಪತ್ರಿಕೆಯನ್ನು ಈ ಕೆಳಗಿನವರಲ್ಲಿ ಯಾರು ಪ್ರಕಟಿಸಿದರು? 1. ಸ್ವಾಮಿ ದಯಾನಂದ ಸರಸ್ವತಿ, 2. ರಾಜಾರಾಮ್ ಮೋಹನ್ ರಾಯ್, 3. ಆನಿ ಬೆಸೆಂಟ್, 4. ಸ್ವಾಮಿ ವಿವೇಕಾನಂದ. ಉತ್ತರ 4. ಸ್ವಾಮಿ ವಿವೇಕಾನಂದ. 20. ಭಾರತದಲ್ಲಿ ಪ್ರಥಮ ಬಾರಿಗೆ ಇಂಡಿಯನ್ ಸಿವಿಲ್ ಸರ್ವಿಸ್ ಭಾರತದ ನಾಗರಿಕ ಸೇವೆ ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು? 1. ವಾರನ್ ಹೇಸ್ಟಿಂಗ್, 2. ಲಾರ್ಡ್ ಕಾರ್ನ್ವಾಲಿಸ್, 3. ಲಾರ್ಡ್ ವಿಲಿಯಂ ಬೆಂಟಿಂಗ್, 4. ಲಾರ್ಡ್ ವೆಲ್ಲೆಸ್ಲಿ. ಉತ್ತರ 2. ಲಾರ್ಡ್ ಕಾರ್ನ್ವಾಲಿಸ್. 21. ಬಾಕ್ಸರ್ ಕದನವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? 1. ಮದ್ರಾಸ್ ಒಪ್ಪಂದ, 2. ಆಲಿನಗರ ಒಪ್ಪಂದ, 3. ಪಾಂಡಿಚೇರಿ ಒಪ್ಪಂದ, 4. ಅಲಹಾಬಾದ್ ಒಪ್ಪಂದ. ಉತ್ತರ 4. ಅಲಹಾಬಾದ್ ಒಪ್ಪಂದ. 22. ಶಿವಾಜಿಯ ಆಧ್ಯಾತ್ಮಿಕ ಗುರು ಯಾರು? 1. ತುಳಸಿದಾಸ, 2. ದಾದಾಜಿ ಕೊಂಡದೇವ, 3. ರಾಮದಾಸ, 4. ತುಕಾರಾಮ. ಉತ್ತರ 3. ರಾಮದಾಸ. 23. ಕೆಳಗಿನ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ. ಸರಿಯಾದ ಹೊಂದಾಣಿಕೆಯನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ. ಪಟ್ಟಿ 1 ಬೌದ್ಧ ಮಹಾಸಭೆಗಳು. ಎ 1ನೇ ಬೌದ್ಧ ಮಹಾಸಭೆ, ಬಿ 2ನೇ ಬೌದ್ಧ ಮಹಾಸಭೆ, ಸಿ 3ನೇ ಬೌದ್ಧ ಮಹಾಸಭೆ, ಡಿ 4ನೇ ಬೌದ್ಧ ಮಹಾಸಭೆ. ಅರಸರು: ಕಲಾಕೋಶ, ಅಶೋಕ, ಕಾನಿಷ್ಕ, ಅಜಾತಶತ್ರು.
ಉತ್ತರ 4. ಧನ್ಯವಾದಗಳು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಕ್ಕಾಗಿ ಪ್ಲೇಲಿಸ್ಟ್ ನೋಡಿ.